ಸೊ ನಮಸ್ಕಾರ ಕನ್ನಡಿಗಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವೀಡಿಯೋ. ತುಂಬ ದಿನ ಆಯಿತು ವೀಡಿಯೋ ಮಾಡಿ, ಆಲ್ಮೋಸ್ಟ್ 2 months ಆಗ್ತಿದೆ. ಕಾರಣ ಏನಂದರೆ ನಾನು ವೀಡಿಯೋ ಮಾಡದೇ ಇರೋದಕ್ಕೆ ಈ ಬೈಕ್ ಒಂದು ಲೈಫಲ್ಲಿ ಇಟ್ಸ್ ಓಕೆ, ಡಿಪ್ರೆಷನ್ಸ್ ಎಲ್ಲ ಬಿಟ್ಟಾಕ್ರಿ. ಅದು ಫಸ್ಟ್ ಡಿಪ್ರೆಷನ್ ಒಂದಿರುತ್ತೆ ಅಂದರೆ, ಈ ಹೀರೋದವ್ರು ನಮಗೆ ಸೆಕೆಂಡ್ ಡಿಪ್ರೆಷನ್ ಬೈ 1 get 1 ಫ್ರೀ ಅಂತ ಕೊಟ್ಟಿದ್ದಾರೆ. ಸೊ ಆಲ್ಮೋಸ್ಟ್ ನನಗೆ ಈ ಗಾಡಿ ತಗೊಂಡ್ಮೇಲೆ ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂದರೆ 50,000 ಕಿಲೋಮೀಟ್ರ್ ನಾನು ಈ ಗಾಡಿನ ಡ್ರಿವನ್ ಮಾಡಿದ್ದೀನಿ, ಅಂದರೆ ರೈಡ್ ಮಾಡಿದ್ದೀನಿ. ಸೊ ನನ್ನ ಎಕ್ಸ್ಪೀರಿಯೆನ್ಸು ಈ ಗಾಡಿ ತಗೋಬಹುದಾ ಅಂದರೆ ನಿಜವಾಗ್ಲೂ 2026 ಈ ಗಾಡಿನ ತಗೊಳ್ಳೋಕ್ಕೆ ಹೋಗಬೇಡಿ. ಯಾಕಂತೀರಾ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಬರ್ತಾಯಿದೆ. ಆ್ಯಂಡ್ ಇವಾಗ ಓಲಾ ಅನ್ನೋದು ಏನಿದೆ ಅದನ್ನು ಇವರು ಬೀಟ್ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಅವ್ರ ಸರ್ವಿಸ್ ಒಂದು ಏನಿದೆ ಹಿಸ್ಟ್ರಿ, ಆ ಹಿಸ್ಟ್ರಿನ ಇವರು ಬ್ರೇಕ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ನಿಮ್ಗೆ ಹೇಳ್ಬೇಕಂದ್ರೆ ಸರ್ವಿಸ್ ಸೆಂಟರ್ಗೆ ನೀವು ಯಾವುದಕ್ಕೆ ಹೋಗ್ರಿ, ಪ್ರಾಪರ್ ಸರ್ವಿಸ್ ಕೊಡ್ತಾ ಇಲ್ಲ. ಆ್ಯಂಡ್ ನಮಗೇನಾದರೂ ಮೇಜರ್ ಪ್ರಾಬ್ಲಮ್ಸ್ ಇದ್ದರೆ ಇಂಜಿನಲ್ಲಿ ಅದನ್ನು ರೀಸಾಲ್ವ್ ಮಾಡಿಕೊಡ್ತಾ ಇಲ್ಲ. ಏನೇ ಹೇಳಿದ್ರು ನೀವು ಅಲ್ಲಿ ತೊಗೊಂಡೋಗ್ಬಿಡಿ, ನೀವು ಎಲ್ಲಿ ಬಿಟ್ಟಿದ್ದೀರೋ ಅಲ್ಲೇ ಬಿಡಿ. ಒಂದು ಆಥರೈಸ್ಡ್ ಸರ್ವಿಸ್ ಸೆಂಟರ್ ಅಂತ ಅಂದಮೇಲೆ ನಮ್ಮ ಇಷ್ಟ, ಅದು ನಾವು ಎಲ್ಲಿ ಬೇಕಾದ್ರೂ ಬಿಡ್ಬೋದು, ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಬಿಡ್ಬೋದು. ಅದು ನಮ್ಮ ರೈಟ್ಸ್. ಅದು ನಾನು ಎಲ್ಲಿ ಬೇಕಾದ್ರೂ ಬಿಡ್ಬೋದು ಗಾಡಿ. ಇದು ಎಕ್ಸ್ಪಲ್ಸ್ ಇಟ್ಟಿರೋರಿಗೆ ಎಕ್ಸ್ಪೀರಿಯೆನ್ಸ್ ಆಗಿರ್ಬೋದು, ಆಗದೇನೂ ಇರ್ಬೋದು. ಪ್ರತಿಯೊಬ್ಬರಿಗೂ ಆಗ್ತಾಯಿದೆ ಇಶ್ಯೂಸು ಅಂತ ನಾನು ಹೇಳ್ತಿಲ್ಲ. ಸೊ ಮೇಜರ್ ಇಶ್ಯೂಸ್ ಏನಂದರೆ, ಇಂಜಿನಲ್ಲಿ ಹೆಡ್ ನಾಯ್ಸ್ ತುಂಬ ಅಂದರೆ ತುಂಬ ಇರುತ್ತೆ. ಆ್ಯಂಡ್ ಇದ್ದಕ್ಕಿದ್ದಂಗೆ ಕಟ್ ಆಫ್ ಆಗಿಬಿಡೋದು ಇಂಜಿನ್ನು ಸೆಂಟ್ರಲ್ಲಿ ಹೋಗ್ತಾಯಿದ್ರೆ. ಆ್ಯಂಡ್ ನಿಮಗೆ ಗೊತ್ತಿರೋಂಗೆ ಇವಾಗಲೇ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡಿರಿ. ಗಾಡಿನ ಸ್ಟಾರ್ಟ್ ಮಾಡ್ತೀನಿ. ನನ್ನ ಈ ಪ್ರಾಬ್ಲಮ್ನ ಒಂದು ವರ್ಷದ ಮೇಲಿಂದ ಹೇಳ್ಕೊಂಬರ್ತಾಯಿದ್ದೀನಿ. ಬಟ್ ಇದುವರೆಗೂ ಈ ಪ್ರಾಬ್ಲಮ್ ಅನ್ನೋದು ನನಗೆ ಸಾಲ್ವ್ ಮಾಡಿಕೊಟ್ಟಿಲ್ಲ ಅವರು. ಎಷ್ಟೇ ಏನೇ ಹೇಳಿ, ನಿಮ್ಮ ಗಾಡಿ ವಾರಂಟಿಯಲ್ಲಿದ್ದರೂ ಕೂಡ ಅವರು ಮಾಡಿಕೊಡೋಕ್ಕೆ ರೆಡಿ ಇಲ್ಲ. ಎಷ್ಟು ಬೇಜಾರಾಗುತ್ತೆ ನಿಜವಲ್ಲ. ನಾನು ಈ ಗಾಡಿ ಯಾಕೆ ತಗೊಂಡೋ ಅಂತ ಅನ್ನಿಸ್ಬಿಟ್ಟೈತೆ. ಬೇಜಾರಂದರೆ ಬೇಜಾರು. ನೋಡಿ, ಇವಾಗ ನಿಮ್ಮ ಮುಂದೆನೇ ಸ್ಟಾರ್ಟ್ ಮಾಡ್ತೀನಿ. ನೋಡ್ತಾ ಇರಿ ಹಂಗೆ. ಸೊ ಕೇಳಿಸ್ತಾ ಇರ್ಬೋದು ಬೀಟ್ಸ್ ಹೆಂಗಿದೆ ಅಂತ. ಸೊ ಇವಾಗ ರೈಸ್ ಮಾಡ್ತೀನಿ ನೋಡಿ. ನೋಡಿದ್ರಲ್ವಾ? ಸೊ ಇದು ಪ್ರಾಬ್ಲಮ್ಮು. ಮತ್ತೆ ಒಂದು ಸತಿ ಸ್ಟಾರ್ಟ್ ಮಾಡ್ತೀನಿ ನೋಡಿ. ನೋಡಿದ್ರಲ್ವಾ? ಸೊ ಆ ಬೀಟ್ಸು ನಿಮಗೆ ಅರ್ಥ ಆಗಿರುತ್ತೆ ಯಾವ ಥರ ತೊಗೊಳ್ತಾ ಇದೆ, ಮಿಸ್ಸಾಗಿ ತೊಗೊಳ್ತಾ ಇದೆ. ಅದು ಸ್ವಲ್ಪ ಜನ ನನ್ನ ಕಮೆಂಟಲ್ಲಿ ಹೇಳಿರೋದೇನೆಂದರೆ ಬ್ಯಾಲೆನ್ಸರ್ ಹೋಗಿರುತ್ತೆ ಅಂತ. ಸುಮಾರು ನಾನು ರಿಸರ್ಚ್ ಮಾಡಿದ್ದೀನಿ. ಬ್ಯಾಲೆನ್ಸರ್ ಹೋಗಿರ್ಬೋದು ಅಥವಾ ಕ್ಯಾಮ್ದು ಬ್ಯಾಲೆನ್ಸರ್ ಹೋಗಿರ್ಬೋದು, ಏನೋ ಒಂದು ಹೋಗಿರುತ್ತೆ ಅಂದ್ಕೊಳ್ಳಿ. ಓಕೆ, ಟೆಕ್ನಿಕಲಾಗಿ ಏನೋ ಒಂದು ಹೋಗಿರುತ್ತೆ. ಬಟ್ ಅದನ್ನು ಇವರು ವಾರಂಟಿಯಲ್ಲಿ ಏನಕ್ಕೆ ಮಾಡಿಕೊಡಲ್ಲ? ನಾನು ಎಷ್ಟು ಸತಿ ಬಿಟ್ಟಿದ್ದೀನಿ ಗೊತ್ತಾ ಗಾಡಿನ. ಇದೇ ಪ್ರಾಬ್ಲಮ್ ಇದೆ, ಇದು ಪ್ರಾಬ್ಲಮ್ ಇದೆ ಅಂದರೆ ಅವರು ಇಲ್ಲ, ಹಿಂಗೆಲ್ಲ ಹೋಗೋಕ್ಕೆ ಚಾನ್ಸ್ ಇಲ್ಲ ಅಂತ ಏನು ಮಾಡ್ತಾರೆ, ಸ್ವಲ್ಪ ಐಡ್ಲಿಂಗ್ ಮಾಡಿಕೊಡ್ತಾರೆ, ಇಂಜಿನ್ ಆಯಿಲ್ ಚೇಂಜ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಓಡಿಸಿದ್ದು ಒಂದು ವಾರನೂ ಬೇಡ, ಒಂದು 2 days ಇಲ್ಲ 3 days ಸಖತ್ತಾಗಿರುತ್ತೆ. ಆ್ಯಂಡ್ ಮತ್ತೆ ಅಗೇನ್ ಅದೇ ಪರಿಸ್ಥಿತಿ, ಅದೇ ಇಂಜಿನ್ ನಾಕಿಂಗ್ ಸೌಂಡು. ವಿಚಿತ್ರ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, 2026 ಯಾರ್ಯಾರೆಲ್ಲ ಪ್ಲ್ಯಾನ್ ಮಾಡ್ತಾಯಿದ್ದೀರಾ ಹೀರೋ ಎಕ್ಸ್ಪಲ್ಸ್ ತೊಗೋಬೇಕು ಅಂತ, ದಯವಿಟ್ಟು ತಗೊಳಕ್ಕೆ ಹೋಗಬೇಡಿ. ಅದಕ್ಕಿಂತ ಬೇರೆ ಬ್ರ್ಯಾಂಡ್ಗೆ ಹೋಗೋದು ಬೆಸ್ಟ್ ಅಂತ ನಾನು ಹೇಳ್ತೀನಿ.
ಬಟ್ ಈ ಗಾಡಿ ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ನಾನು ಹೇಳ್ತಾ ಇದ್ದೀನಿ, ಈ ಗಾಡಿ ಅಂತೂ ತೊಗೊಳಕ್ಕೆ ಹೋಗಬೇಡಿ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ಇನ್ನು 210 ಬಗ್ಗೆ ಮಾತಾಡೋಕೆ ಹೋದರೆ 210ಅಲ್ಲೂ ಸುಮಾರು ಪ್ರಾಬ್ಲಮ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕಸ್ಟಮರ್ಸ್ಗೆ ಎಷ್ಟು ಪೇಯ್ನ್ ಆಗುತ್ತೆ. ಏನು ಗುರು ಸುಮ್ಮನೆ ನಾವು ಬಂಡವಾಳ ಹಾಕೋದು 2 ಲಕ್ಷ, ಅದು ಗಾಡಿ ಪ್ರೈಸ್ 2 ಲಕ್ಷ ಅಂದ್ಕೊಳ್ಳಿ, ನಾವು ಲೋನ್ ತೊಗೊಂಡು ಅದನ್ನು ಪೇ ಮಾಡಿ ಎಲ್ಲ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ 45,000 ಎಕ್ಸ್ಟ್ರಾ ಆಗುತ್ತೆ. ಸೊ 2.5 ಲಕ್ಷ ಏನು ಸುಮ್ಮನೆ ಬರುತ್ತೆ ಯಾರಿಗಾದರೂ? ವಾರಂಟಿ ಅಂತ ಭಯ ಬೀಳಿಸ್ತೀರ. ನೀವು ಬೇರೆ ಎಲ್ಲಾದರೂ ಗ್ಯಾರೇಜಲ್ಲಿ ಏನಾದರೂ ಮಾಡಿಸಿದ್ರು ಅಥವಾ ಸರ್ವಿಸ್ ಕರೆಕ್ಟಾಗಿ ಆನ್ ಟೈಮ್ ಬಿಟ್ಟಿಲ್ಲ ಅಂದರೂ ವಾರಂಟಿ ಹೋಗ್ಬಿಡುತ್ತೆ. ವಾರಂಟಿಯಲ್ಲಿ ನಿಮ್ಗೆ ಅದು ಕ್ಲೈಮ್ ಆಗುತ್ತೆ, ಇದು ಕ್ಲೈಮ್ ಆಗುತ್ತೆ ಅಂದ್ಬಿಟ್ಟು ಇಷ್ಟು ಉದ್ದಲ್ಲಿ ಇಷ್ಟು ಕೊಡ್ತೀರಾ. ಗಾಡಿ ಪ್ರಾಬ್ಲಮ್ ಬಂದಾಗ ಏನಕ್ಕೆ ನೀವು ವಾರಂಟಿ ಕ್ಲೈಮ್ ಮಾಡಿಬಿಟ್ಟು ಪ್ರಾಪರಾಗಿ ಗಾಡಿನ ಏನಕ್ಕೆ ಮಾಡಿಕೊಡಲ್ಲ? ಏನಕ್ಕೆ ಅಂದರೆ ವಾರಂಟಿ ಮುಗಿಯೋವರೆಗೂ ವಾರಂಟಿಯಲ್ಲಿ ಐತೆ ಸರ್ವಿಸ್ ಬಿಡ್ರಿ ಅಂದ್ಬಿಟ್ಟು ಬಿಡಿಸ್ಕೊಬಿಡೋದು. ಹಂಗೆ ವಾರಂಟಿ ಕ್ಲಿಯರ್ ಆದಮೇಲೆ ಇನ್ನು ವಾರಂಟಿ ಇಲ್ಲ ಈ ಗಾಡಿಗೆ ಅಂದಾಗ ಪ್ರಾಬ್ಲಮ್ಸ್ನ ಹೇಳೋದು ಜನಕ್ಕೆ. ಇಂಥದ್ದು ಹೋಗಿದೆ, ಹಿಂಗೆ ಚೇಂಜ್ ಮಾಡಿಸ್ಕೊಳ್ಳಿ, ಅದಕ್ಕೆ ನಿಮ್ಗೆ ವಾರಂಟಿ ಇಲ್ಲ, ನೀವು ಪೇ ಮಾಡಬೇಕಾಗುತ್ತೆ ಅಂದ್ಬಿಡೋದು. ಸೊ ಅದರಲ್ಲಿ ನಿಮ್ಗೆ ಇನ್ಸೆಂಟಿವ್ ಸಿಗ್ಬಹುದೇನೋ, ನನಗಂತೂ ಐಡಿಯಾ ಇಲ್ಲ. ಅದಕ್ಕೆ ಹಿಂಗೆ ಮಾಡ್ತೀರೇನೋಪ್ಪ. ಸೊ ನನ್ನ ಗಾಡಿಯಲ್ಲಿ ಯಾವಾಗಿಂದ ಈ ಪ್ರಾಬ್ಲಮ್ ಬಂದಿದೆ ಅಂದರೆ, ನನ್ನ ಗಾಡಿ ಒಂದು ಸತಿ ಆ್ಯಕ್ಸಿಡೆಂಟ್ ಆಗಿತ್ತು. ಮೇಜರ್ ಏನಲ್ಲ, ಮೈನರೇ. ಸೊ ಈ ಫೋರ್ಕ್ ಸ್ವಲ್ಪ ಬೆಂಡಾಗಿತ್ತು. ಓಡಿಸ್ಬೋದಿತ್ತು, ಏನು ಓಡಿಸ್ದೇ ಇರೋ ಥರ ಅಂಥ ಗಾಡಿ ಹಂಗೇನು ಆ ಥರ ಡ್ಯಾಮೇಜ್ ಆಗಿರಲಿಲ್ಲ. ಬಟ್ ಇನ್ಶೂರೆನ್ಸ್ ಕ್ಲೈಮ್ ಬಿಡಿ, ಮತ್ತು ಸ್ಪೀಡೋಮೀಟ್ರ್ ಹೊಡೆದೋಗಿತ್ತು. ಇನ್ಶೂರೆನ್ಸ್ ಕ್ಲೈಮ್ ಮಾಡ್ಕೊಳ್ಳಿ, ಇನ್ಶೂರೆನ್ಸ್ ಆಗುತ್ತೆ ಹಿಂಗೆ ಅಂತ ಅಂದರು. ಸರಿ ಅಲ್ವಾ, ಏನೋ ಹೇಳ್ತವ್ರೆ ಅಂದ್ಬಿಟ್ಟು ನಾನು ಬಿಟ್ಟಾಗ 19 ದಿನ ನನ್ನ ಗಾಡಿ ಸರ್ವಿಸ್ ಸೆಂಟ್ರಲ್ಲಿತ್ತು. 19 ದಿನದಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಬ್ರೇಕ್ದು ಕ್ಯಾಲಿಪರ್ ಆಗಿರ್ಬೋದು, ಇವಾಗ ಈ ಇಂಜಿನಲ್ಲಿ ಏನು ನನಗೆ ಸಮಸ್ಯೆಗಳು ಬರ್ತಾಯಿದೆ ಅದೆಲ್ಲ 19 ದಿನ ಆದಮೇಲೆ ನಾನು ಯಾವಾಗ ಗಾಡಿನ ರಿಸೀವ್ ಮಾಡ್ಕೊಂಡಿದ್ದೀನೋ ಆವಾಗಿಂದ ಬರ್ತಾ ಇರೋಂಥ ಪ್ರಾಬ್ಲಮ್ಮು. ಸೊ ಏನಕ್ಕೆ ಬರ್ತಾಯಿದೆ? ನಂದು ಆ್ಯಕ್ಸಿಡೆಂಟ್ ಆದಾಗಲೂ ಗಾಡಿ ಈ ಇಂಜಿನ್ ನಾಯ್ಸು, ಈ ನಾಕಿಂಗು, ಈ ಕಟ್ ಆಫ್ ಆಗಿಬಿಡೋದು ಇದೆಲ್ಲ ಇರಲಿಲ್ಲ. 19 ದಿನ ಆದಮೇಲೆ ಏನಕ್ಕೆ ಬರ್ತಾಯಿದೆ? ಆ ಕ್ಯಾಲಿಪರ್ ಒಂದು ಸಮಥಿಂಗ್ ಏನೋ ಉಜ್ಜೋಗಿ ಏನೋ ಹಂಗೆ ಪೇಂಟ್ ಹೋಗ್ಬಿಟ್ಟಿತ್ತಂತೆ. ಅದು ವೀಡಿಯೋನೇ ಡಿಲೀಟ್ ಮಾಡಿಸ್ಬಿಟ್ರು ಅಂದ್ಕೊಳ್ಳಿ, ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಬಿಟ್ಟು, ನಮ್ಮ ರೆಪ್ಯುಟೇಷನ್ ಹಾಳಾಗೋಗುತ್ತೆ ಹಿಂಗೆ ಅಂದ್ಬಿಟ್ಟು. ಬಟ್ ಯಾರೇ ಆಗಲಿ ಸರ್ವಿಸ್ ಸೆಂಟ್ರಲ್ಲಿ ಒಂದು ಬ್ರೇಕ್ ಕ್ಯಾಲಿಪರು ಕೆಳಗಡೆ ಒಂದು 5 ನಿಮಿಷ ಕೂತ್ಕೊಂಡು ಉಜ್ಜಿ ಪೇಂಟ್ ಹೋಗುತ್ತೆ ನೋಡಿ, ಹಂಗೆ ಯಾರನ್ನ ಉಜ್ಜುತ್ತಾರ? ಇದೆಲ್ಲ ನಂಬೋ ಮಾತಾ? ಸೊ ಅವರು ಈ ಥರ ನಾವು ಪಾರ್ಟ್ಸ್ ಎಲ್ಲ ನಾವು ಚೇಂಜ್ ಮಾಡಲ್ಲ, ಆ ಥರ ಅಲ್ಲ, ಹಂಗೆಲ್ಲ ಮಾಡೋಕ್ಕಾಗಲ್ಲ, ಹಿಂಗೆ ಅಂದರು. ಮತ್ತು ಏನಕ್ಕಾಗುತ್ತೆ ಹಂಗೆಲ್ಲ? 100% ಹೇಳ್ತೀನಿ ಕೇಳಿ, ಎಲ್ಲರೂ ಕಳ್ಳರಿರಲ್ಲ, ಕಳ್ಳರನ್ನೋರು ಇದ್ದೇ ಇರ್ತಾರೆ. ಎಲ್ಲರೂ ಕಳ್ಳರಾಗಿರಲ್ಲ, ಬಟ್ ಕಳ್ಳರನ್ನೋರು ಇದ್ದೇ ಇರ್ತಾರೆ. ಒಬ್ರಿಗೊಬ್ರು ಚೈನ್ ಲಿಂಕ್ ಇದೆ ಅಲ್ಲಿ. ಸೊ ನಾನು ಹೇಳೋ ಪ್ರಕಾರ ಇನ್ನು 2026 ಈ ಗಾಡಿಗಂತೂ ಹೋಗಲೇಬೇಡ್ರಿ. ನಾನು ಮಾರ್ಬಿಡೋಣ ಅಂತಲೇ ಇದ್ದೀನಿ. ಮಾರ್ಬಿಟ್ಟು ಬೇರೆ ಯಾವುದನ್ನ ಒಳ್ಳೆ ಬ್ರ್ಯಾಂಡ್ಗೆ ಹೋಗ್ಬಿಟ್ಟು ರಿಫೈನ್ಡ್ ಆಗಿರೋವಂಥ ಒಂದು ಇಂಜಿನ್ ತೊಗೊಂಡು ಆರಾಮಾಗಿ ಜಾಲಿಯಾಗಿ ಇದ್ಬಿಡ್ತೀನಿ. ನನ್ನ ಹತ್ರ ಮುಂಚೆ R15 ಇತ್ತು, ವರ್ಷನ್ 3. ಎಂಥ ಬೆಂಕಿ ಗಾಡಿ, ಎಂಥ ಬಾಂಬ್ ಬಂದರೆ ಅದು ಸಖತ್ತಾಗಿತ್ತು ಅದು ಗಾಡಿ. ಅದನ್ನು ಕೊಟ್ಬಿಟ್ಟು ಇದನ್ನು ತಗೊಂಡು ನನಗೆ ಇವಾಗ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದೆ. ಆ್ಯಂಡ್ ಇವರು ಬ್ರೇಕ್ ಪ್ಯಾಡ್ಸಲ್ಲೇ ದುಡ್ಡು ಮಾಡಾಕ್ತವ್ರೆ. ಬ್ರೇಕ್ ಪ್ಯಾಡ್ಸು, ರೇರ್ ಬ್ರೇಕ್ ಪ್ಯಾಡ್ಸ್ ಬಂದ್ಬಿಟ್ಟು 1,420 ರೂಪಾಯಿ ಅಂತೆ. ಫ್ರಂಟ್ದು ಏನೋ 1,100 1,200 ಆಗುತ್ತೆ. ಯಾರಿಗೂ ಇಷ್ಟೊಂದೆಲ್ಲ ದುಡ್ಡು ಹಾಕೋರು? ಅದೇ ಇವಾಗ ಹೋಂಡಲ್ಲಿ ಒಂದು ಬರುತ್ತೆ, CBZದೇ ಅದ್ರದ್ದು ಬರುತ್ತೆ, ಅದು ರೇರ್ಗಾಗುತ್ತೆ. ಇನ್ನೊಂದ್ರದ್ದು ಆಗುತ್ತೆ. ಅದು ಏನಿಲ್ಲ ಗುರು, ಒಂದು 900-1,000 ರೂಪಾಯಿ ಖರ್ಚು ಮಾಡಿದ್ರೆ 2 ಬ್ರೇಕ್ ಪ್ಯಾಡ್ ಬರುತ್ತೆ. ಈ ಬ್ರೇಕ್ ಪ್ಯಾಡ್ಸ್ಗಿಂತ ಸಖತ್ತಾಗಿ ಕೆಲಸ ಮಾಡ್ತಾಯಿದೆ ಅದು. ಏನಕ್ಕೆ ನಾವು ಇಷ್ಟೊಂದೆಲ್ಲ ಕಾಸು ಕೊಟ್ಬಿಟ್ಟು ಬೈಕ್ನ ಕಮ್ಮಿ ಪ್ರೈಸ್ ಅಂತ ಬಿಟ್ಬಿಡೋದು, ಸ್ಪೇರ್ ಪಾರ್ಟ್ಸಲ್ಲಿ ಚೆನ್ನಾಗಿ ದೇಪ್ಬಿಡೋದು, ಈ ಥರ ಕತೆ ಆಗೋಗಿದೆ. ಅದೇ ಹೇಳ್ತಿಲ್ವಾ, ನೆಕ್ಸ್ಟು ಇವರು ಮೋಸ್ಟ್ಲಿ ಓಲಾ ಅವ್ರನ್ನ ಮೀರಿಸ್ತಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಸರಿ, ಆಲ್ ದ ಬೆಸ್ಟ್ ಫಾರ್ ಹೀರೋ ಸರ್ವಿಸ್ ಸೆಂಟರ್ಸ್. ನೀವು ಓಲಾದವ್ರನ್ನ ಬೀಟ್ ಮಾಡಿ, ನಾನು ಆದಷ್ಟು ಬೇಗ ನಿಮ್ಮ ಒಂದು ಇದರಿಂದ ನಾನು ತೊಲಗಿಬಿಡ್ತೀನಿ. ನನಗೆ ಸಾಕಾಗ್ಬಿಟ್ಟಿದೆ ಈ ಪ್ರಾಬ್ಲಮ್ ಇಟ್ಕೊಂಡು. ನನ್ನ ಗಾಡಿ ವೀಡಿಯೋಸ್ ಮಾಡೋಣ, ಒಂದು ಟ್ರಾವೆಲಿಂಗ್ ಮಾಡೋಣ, ಒಂದು ಆಫ್ ರೋಡ್ ಮಾಡೋಣ, ಹಂಗೆ ಅಂತ ಗಾಡಿ ತೊಗೊಂಡಿದ್ದು. ನಿಜವಾಗ್ಲೂ ಹೇಳ್ತೀನಿ, ನಾನು ಆಫೀಸ್ಗೆ ಹೋಗ್ತಾಯಿದ್ದೀನಿ, ಮನೆಗೆ ಬರ್ತಾಯಿದ್ದೀನಿ. ಇವಾಗ ಇತ್ತೀಚೆಗೆ ನಾನು ಓಡಿಸ್ತಾ ಇಲ್ಲ, ಈ ಗಾಡಿ ನಿಲ್ಲಿಸ್ಬಿಟ್ಟು ನಮ್ಮ ಅಣ್ಣಂದು ಡಿಯೋ ಎತ್ಕೊಂಡು ಓಡಾಡ್ತಾಯಿದ್ದೀನಿ. ಹಿಂಗಿದ್ರೆ ಗಾಡಿ ತೊಗೊಂಡಿದ್ದೀನಿ, ಓಡ್ಸೋಕ್ಕಾಗ್ತಿಲ್ಲ ನನಗೆ. ಎಂಥ ಬೇಜಾರಾಗುತ್ತೆ ಹೇಳ್ರಿ ನೀವೇ. ಲಿಟ್ರಲಿ ಹೇಳ್ತಾ ಇದ್ದೀನಿ, ಈ ಗಾಡಿ ನನಗೆ 10 ಔಟ್ ಆಫ್ ಎಷ್ಟು ಕೊಡ್ತೀಯ ಅಂತಂದರೆ 2 ಕೊಡೋಕ್ಕೆ ಕೂಡ ನನಗೆ ಮನ್ಸು ಬರ್ತಿಲ್ಲ. ಅಷ್ಟು ವರ್ಸ್ಟ್ ಇದೆ ಸರ್ವಿಸ್ ಸೆಂಟರ್ಸ್ ಆಗಿರ್ಬೋದು.
ಒಟ್ಟಿನಲ್ಲಿ ಈ ಗಾಡಿ ಚೆನ್ನಾಗಿದ್ರು ಕೂಡ ಸರ್ವಿಸ್ ಸೆಂಟ್ರವ್ರು ಚೆನ್ನಾಗಿರೋಕ್ಕೆ ಬಿಡಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡೋರಿಗೆ, ದಯವಿಟ್ಟು ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ನ ತೊಗೊಳಕ್ಕೆ ಹೋಗಬೇಡಿ. ಆ್ಯಂಡ್ ಎಕ್ಸ್ಪಲ್ಸ್ ರ್ಯಾಲಿ ಎಡಿಷನ್ನೇ ಅಂತಲ್ಲ, ಎಕ್ಸ್ಪಲ್ಸ್ ನಾರ್ಮಲ್ ಸ್ಟ್ಯಾಂಡರ್ಡ್ ವರ್ಷನ್ ಕೂಡ ಇದೇ ಬರ್ತಾಯಿದೆ. ಸೇಮ್ ಇಂಜಿನ್ ಅಲ್ವಾ, ಎಲ್ಲ ಸೇಮೇ ಇರುತ್ತೆ. ಸೊ ಡೋಂಟ್ ಗೋ ಫಾರ್ ಎಕ್ಸ್ಪಲ್ಸ್. ಸೊ ಆ್ಯಂಡ್ ಮೋರ್ ಓವರ್ ಇದ್ರದ್ದು ಪೇಂಟ್ ಆಗಿರ್ಬೋದು, ಪೇಂಟ್ ಕೂಡ ಅಲ್ಲಲ್ಲಿ ಕಿತ್ತೋಗ್ತಾ ಇದೆ. ಪೇಂಟ್ ಕ್ವಾಲಿಟಿ ಕೂಡ ಅಷ್ಟು ಪ್ರಾಪರಾಗಿ ಕ್ವಾಲಿಟಿನೇ ಇಲ್ಲ, ಪೇಂಟ್ ಕ್ವಾಲಿಟಿ ಇಲ್ಲ. ಆ್ಯಂಡ್ ಸ್ಟಿಕ್ಕರ್ಸ್ ಅಂತೂ ಗೊತ್ತೇ ಇರುತ್ತೆ ಎಲ್ಲರಿಗೂ, ಆ ಕಡೆ ಅಂತೂ ಎಲ್ಲ ಕಿತ್ತೋಗ್ತಾ ಇದೆ. ಸ್ಟಿಕ್ಕರ್ಸ್ ಕೂಡ ಕ್ವಾಲಿಟಿ ಇಲ್ಲ. ಏನೋ ಒಂದು ಬಿಟ್ಟವ್ರು ಅಷ್ಟೇ ಗಾಡಿನ. ಬಟ್ ನನಗೆ ಯಾಕೋ ಇಷ್ಟ ಆಗಲಿಲ್ಲ ಗುರು ಬರ್ತಾ. ನನಗಿದ್ರಲ್ಲಿ ಇಷ್ಟ ಆಗಿದ್ದು ಒಂದೇ, ಸಸ್ಪೆನ್ಷನ್ನು. ಅದೊಂದು ಬಿಟ್ಟರೆ ಇನ್ನು ಗಾಡಿಯಲ್ಲಿ ಇಂಜಿನ್ ಅಂತೂ ವರ್ಸ್ಟ್ ಅಂದ್ಕೊಳ್ರಿ. ಸುಮ್ಮನೆ ಒಂದು ಸ್ವಲ್ಪ ಏನಾದರೂ ತಡೆಯಲ್ಲ ಇದು. ಇದನ್ನು ಆಫ್ ರೋಡರ್ ಅಂತ ಬೇರೆ ಬಿಟ್ಟವ್ರೆ ಈ ಇಂಜಿನ್ನ, ಏನಕ್ಕಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಸರ್ವಿಸ್ ಸೆಂಟ್ರಲ್ಲಿ ನಂದೊಂದು ಇಂಡಿಕೇಟರ್ ಕಟ್ಟಾಗಿದೆ. ಇಂಡಿಕೇಟರ್ ಕಟ್ಟಾದಮೇಲೆ ನಾನು 3 ಸರ್ವಿಸ್ ಬಿಟ್ಟಿದ್ದೀನಿ. ಒಂದು ಇಂಡಿಕೇಟರ್ನ ಅರೇಂಜ್ ಮಾಡಿ ಹಾಕ್ಕೊಡೋಕ್ಕಾಗಲಿಲ್ಲ ಹೀರೋದವ್ರಿಗೆ. ಶಬಾಷ್. ಸ್ಟಾಕ್ ಇಲ್ವಂತೆ. ಮತ್ತು ಏನಕ್ಕೆ ಗುರು ಗಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಡ್ತೀರಾ? ಸ್ಟಾಕ್ ಇಲ್ಲ, ಅದಿಲ್ಲ, ಎಲ್ಲ ಮೇಂಟೈನ್ ಮಾಡಬೇಕು ತಾನೆ. ಒಟ್ಟಿನಲ್ಲಿ ಇಂಜಿನ್ ಇಶ್ಯೂ ಇದೆ. ನಾನು ಎಷ್ಟು ಸತಿ ಹೇಳಿದ್ರು ಕೂಡ ಇದನ್ನು ಮಾಡಿಕೊಡ್ತಾ ಇಲ್ಲ ಅಂದರೆ ಇನ್ನು ಎಷ್ಟು ವರ್ಸ್ಟ್ ಸರ್ವಿಸ್ ಇರ್ಬೋದು ಯೋಚನೆ ಮಾಡಿ. ಇನ್ನೆಲ್ಲ ನಿಮಗೆ ಬಿಟ್ಟಿದ್ದು. ಸೊ ಇದೇ ನನ್ನ ಪ್ರಾಬ್ಲಮ್ಮು. ನನ್ನ ವೀಡಿಯೋಸ್ ಇಷ್ಟು ದಿನ ಮಾಡದೇ ಇರೋದಕ್ಕೆ ಕಾರಣ ಕೂಡ ಈ ಬೈಕ್ ಪ್ರಾಪರಾಗಿ ನನ್ನ ಜೊತೆಯಲ್ಲಿ ನಿಲ್ತಾ ಇಲ್ಲ. ಯಾವಾಗಲೂ ಕೈ ಕೊಡೋದು, ಏನೋ ಅಂದರೂ ಒಂದಾಗೋದು, ಬರೀ ಪ್ರಾಬ್ಲಮ್ಸು, ಅದು ಇದು ಆಳು ಮೂಳು ಅಂದ್ಬಿಟ್ಟು ನನಗೆ ವೀಡಿಯೋಸ್ ಮಾಡೋದು ಇಂಟ್ರೆಸ್ಟ್ ಅನ್ನೋದೇ ಹೊರ್ಟೋಗಿದೆ. ಅದಕ್ಕೆ ಈ ಗಾಡಿ ಚೇಂಜ್ ಆಗಬೇಕು, ಇಲ್ಲ ನನ್ನ ಮೆಂಟಲ್ಲಿ ನಾನು ಸ್ಟ್ರಾಂಗ್ ಆಗಬೇಕು ಇದ್ರ ಜೊತೆಯಲ್ಲಿ. ನನ್ನ ಕೈಲಂತೂ ಆಗ್ತಿಲ್ಲ ಈ ಗಾಡಿ ಇಟ್ಕೊಂಡು ವೀಡಿಯೋಸ್ ಮಾಡೋದಕ್ಕೆ. ಈ ಸರ್ವಿಸ್ ಸೆಂಟರ್ನವ್ರಿಗೆಲ್ಲ ಒಂದು ಸ್ವಲ್ಪ ಬುದ್ಧಿ ಬಂದು ಕ್ಲೀನಾಗಿ ಮಾಡಿಕೊಟ್ರೆ ನನಗೆ ಅದೊಂದು ಖುಷಿ. ಆದರೂ ಕೂಡ ಅವರು ಕ್ಲೀನಾಗಿ ಮಾಡಿಕೊಟ್ರು ಕೂಡ ನಾನು ಈ ಗಾಡಿನಂತೂ ಇಟ್ಕೊಳ್ಳಲ್ಲ, ನಾನು ಸೇಲ್ ಮಾಡಿಬಿಡ್ತೀನಿ, ಬೇರೆ ಯಾವುದಾದ್ರೂ ತಗೊಳ್ತೀನಿ. ತುಂಬ ಬೇಜಾರಾಗ್ತಿದೆ. ಒಂದ್ರ ಮೇಲೆ ಒಂದು ಹೊಡ್ತಾ, ಬರೀ ಖರ್ಚು ಗುರು, ಇನ್ನೇನಿಲ್ಲ, ಬರೀ ಖರ್ಚು. ಅಷ್ಟು ಖರ್ಚು ಮಾಡ್ತೀವಿ, ಕರೆಕ್ಟಾಗಿ ಪ್ರಾಪರಾಗಿ ಸರ್ವಿಸ್ ಕೊಟ್ಟಿಲ್ಲ ಅಂದರೆ ಯಾರಿಗೂ ಬೇಜಾರಾಗಲ್ವ? ಯಾರಿಗೇ ಆಗಲಿ ಬೇಜಾರಾಗುತ್ತೆ. ಸೊ ಯೋಚನೆ ಮಾಡಿ ತಗೊಳ್ಳೋಕೆ ಮುಂಚೆ. ನನಗೆ ತುಂಬ ಜನ ಹೈಟ್ ಎಷ್ಟಿದೆ ಬ್ರೋ, ತಗೊಳ್ಬೇಕಂತಿದ್ದೀನಿ, ಹಂಗೆ ಹಿಂಗೆ ಅಂತೆಲ್ಲ ಕಮೆಂಟ್ ಮಾಡ್ತೀರಾ. ಸೊ ಅದಕ್ಕೆ ಈ ವಿಡಿಯೋ ಪ್ರಾಪರಾಗಿ ನಿಮ್ಗೆ ಅರ್ಥ ಆಗಲಿ ಅಂತಲೇ ಹೇಳ್ತಾಯಿದ್ದೀನಿ. ಅರ್ಥ ಮಾಡ್ಕೊಂಡಿರ್ತೀರ ಆಲ್ಮೋಸ್ಟ್. ಈ ಇಂಜಿನ್ನು ಸ್ಟಾರ್ಟ್ ಮಾಡಿದಾಗಲೇ ನಿಮಗೆ ಗೊತ್ತಾಗಿರುತ್ತೆ ಎಂಥ ವರ್ಸ್ಟ್ ಕಂಡೀಷನಲ್ಲಿದೆ ಅಂತ. ತಗೊಳ್ಳೋಕೆ ಮುಂಚೆ ಯೋಚನೆ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಆ್ಯಂಡ್ ವಿಶ್ ಯು ಅ ಹ್ಯಾಪಿ ನ್ಯೂ ಇಯರ್. ಸಿ ಯು, ಟಾಟಾ, ಬೈ ಬಾಯ್, ಲವ್ ಯು ಆಲ್.